ನಮಸ್ಕಾರ ಎಲ್ಲರಿಗೂ. ನಮ್ಮ ಮನೆಯ ಅಡಿಗೆಮನೆಯಲ್ಲಿ ಪ್ರತಿದಿನ ಕಾಣುವ ಒಂದು ಸಾಮಾನ್ಯ ತರಕಾರಿ ಮುಖವನ್ನು ಹೊಳೆಯುವಂತೆ ಮಾಡಬಹುದು ಅಂದ್ರೆ ನಂಬುತ್ತೀರಾ? ಹೌದು, ಅದು ಆಲೂಗಡ್ಡೆ. ಇಂದು ನಾನು ಹೇಳೋದು ಆಲೂಗಡ್ಡೆಯಿಂದ ಮುಖದ ಕಪ್ಪು ಕಲೆ ಹೇಗೆ ಕಡಿಮೆ ಮಾಡಬಹುದು, ಕಣ್ಣು ಕೆಳಗಿನ ಕಪ್ಪು ವಲಯ ಹೇಗೆ ಕಡಿಮೆಯಾಗುತ್ತದೆ ಮತ್ತು ಮನೆಯಲ್ಲೇ ಹೇಗೆ ತಯಾರಿಸಬೇಕು ಅನ್ನೋದನ್ನ ಸರಳವಾಗಿ ತೋರಿಸ್ತೇನೆ. ಈ ವಿಡಿಯೋ ಕೊನೆಯವರೆಗೆ ನೋಡಿ. ತುಂಬಾ ಸುಲಭವಾದ ಒಂದು ವಿಧಾನ ನಿಮ್ಮ ಮುಖದ ಕಾಂತಿ ಹೆಚ್ಚಿಸಬಹುದು. ಯಾವ ದೇಶದ ಜನರು ಇದನ್ನು ಹೆಚ್ಚು ಬಳಸುತ್ತಾರೆ ಗೊತ್ತಾ? ಕೊರಿಯಾ ದೇಶದ ಮಹಿಳೆಯರು ಮುಖ ಚೆನ್ನಾಗಿ ಕಾಣಲು ನೈಸರ್ಗಿಕ ಪದಾರ್ಥಗಳನ್ನು ಹೆಚ್ಚು ಬಳಸುತ್ತಾರೆ. ಆಲೂಗಡ್ಡೆ ರಸವನ್ನು ಮುಖ ಬೆಳಗಾಗಿಸಲು ಬಳಸುತ್ತಾರೆ. ಜಪಾನ್ ದೇಶದಲ್ಲಿ ಮಹಿಳೆಯರು ಕಡಿಮೆ ರಾಸಾಯನಿಕ ಬಳಸಿ ಮನೆಮದ್ದಿಗೆ ಹೆಚ್ಚು ಮಹತ್ವ ಕೊಡ್ತಾರೆ. ಸೂರ್ಯ ತಾಪದಿಂದ ಮುಖ ಕಪ್ಪಾಗಿದ್ರೆ ಆಲೂಗಡ್ಡೆ ಹಚ್ಚುತ್ತಾರೆ. ನಮ್ಮ ಭಾರತದಲ್ಲೂ ಅಜ್ಜಿ ಕಾಲದಿಂದಲೇ ಆಲೂಗಡ್ಡೆಯನ್ನು ಮುಖದ ಆರೈಕೆಗೆ ಬಳಸುತ್ತಿದ್ದಾರೆ. ಅಂದ್ರೆ ದುಬಾರಿ ಕ್ರೀಮ್ ಬೇಡ, ಮನೆಯಲ್ಲಿರುವುದೇ ಸಾಕು. ಆಲೂಗಡ್ಡೆ ಮುಖಕ್ಕೆ ಹೇಗೆ ಒಳ್ಳೆಯದು ಗೊತ್ತಾ? ಆಲೂಗಡ್ಡೆಯಲ್ಲಿರುವ ಗುಣಗಳು ತಿಳಿದ್ರೆ ಶಾಕ್ ಆಗ್ತೀರಾ. ಮುಖದ ಕಪ್ಪುತನ ಕಡಿಮೆ ಮಾಡುತ್ತದೆ, ಚರ್ಮ ಮೃದುವಾಗಿಸುತ್ತದೆ, ಉರಿ ಮತ್ತು ಕೆಂಪು ಕಡಿಮೆ ಮಾಡುತ್ತದೆ, ಮುಖಕ್ಕೆ ನೈಸರ್ಗಿಕ ಕಾಂತಿ ಕೊಡುತ್ತದೆ. ಆದ್ದರಿಂದ ಇದನ್ನು ಹಲವರು ಮನೆ ಫೇಶಿಯಲ್ ಅಂತ ಹೇಳ್ತಾರೆ. 1. ಮುಖದ ಕಪ್ಪು ಕಲೆ ಕಡಿಮೆ ಮಾಡಲು ಬೇಕಾಗುವ ಸಾಮಗ್ರಿ: 1 ಆಲೂಗಡ್ಡೆ, 1 ಚಮಚ ಜೇನುತುಪ್ಪ, ಸ್ವಲ್ಪ ನಿಂಬೆ ರಸ. ಮಾಡುವ ವಿಧಾನ: ಆಲೂಗಡ್ಡೆ ತುರಿದು ರಸ ತೆಗೆದುಕೊಳ್ಳಿ. ಅದಕ್ಕೆ ಜೇನುತುಪ್ಪ ಮತ್ತು ನಿಂಬೆ ರಸ ಸೇರಿಸಿ ಮುಖಕ್ಕೆ ಹಚ್ಚಿ 15 ನಿಮಿಷ ಬಿಟ್ಟು ತೊಳೆಯಿರಿ. ವಾರಕ್ಕೆ 2 ಅಥವಾ 3 ಬಾರಿ ಮಾಡಿದರೆ ನಿಧಾನವಾಗಿ ಕಲೆ ಕಡಿಮೆಯಾಗುತ್ತದೆ. 2. ಕಣ್ಣು ಕೆಳಗಿನ ಕಪ್ಪು ವಲಯಕ್ಕೆ ಆಲೂಗಡ್ಡೆ ವೃತ್ತಾಕಾರವಾಗಿ ಕತ್ತರಿಸಿ ಸ್ವಲ್ಪ ತಂಪಾಗಲು ಫ್ರಿಜ್ನಲ್ಲಿಡಿ. ಕಣ್ಣ ಮೇಲೆ 15 ನಿಮಿಷ ಇಡಿ. ಮೊಬೈಲ್ ಜಾಸ್ತಿ ನೋಡುವವರು, ನಿದ್ರೆ ಕಡಿಮೆ ಇರುವವರಿಗೆ ತುಂಬಾ ಉಪಯುಕ್ತ. 3. ಮುಖಕ್ಕೆ ತಕ್ಷಣ ಕಾಂತಿ ಬರಲು ಬೇಕಾಗುವ ಸಾಮಗ್ರಿ: ಆಲೂಗಡ್ಡೆ ರಸ 2 ಚಮಚ, ಮೊಸರು 1 ಚಮಚ, ಅಕ್ಕಿ ಹಿಟ್ಟು 1 ಚಮಚ. ಎಲ್ಲವನ್ನೂ ಸೇರಿಸಿ ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿ 20 ನಿಮಿಷ ನಂತರ ಸಾವಕಾಶವಾಗಿ ಒರೆಸಿ ತೊಳೆಯಿರಿ. ಮುಖ ಕ್ಲೀನಾಗಿ ಹೊಳೆಯುತ್ತದೆ. ನೀವು ಗಮನಿಸಬೇಕಾದ ವಿಷಯಗಳು: ಪ್ರತಿದಿನ ಬಳಸಬೇಡಿ. ಮೊದಲು ಕೈ ಮೇಲೆ ಸ್ವಲ್ಪ ಹಚ್ಚಿ ಪರೀಕ್ಷಿಸಿಕೊಳ್ಳಿ. ನಿಂಬೆ ಜಾಸ್ತಿ ಹಾಕಬೇಡಿ. ಕೊನೆ ಮಾತು: ಸ್ನೇಹಿತರೆ, ಸೌಂದರ್ಯ ಅಂದ್ರೆ ದುಬಾರಿ ವಸ್ತುಗಳಲ್ಲ, ಸರಿಯಾದ ರೀತಿಯಲ್ಲಿ ಮನೆಯಲ್ಲಿರುವ ಪದಾರ್ಥಗಳನ್ನು ಬಳಸಿದ್ರೆ ಸಾಕು. ಈ ಆಲೂಗಡ್ಡೆ ವಿಧಾನ ಒಮ್ಮೆ ಮಾಡಿ ನೋಡಿ. ಫಲಿತಾಂಶ ಹೇಗಿದೆ ಅಂತ ಕಮೆಂಟ್ನಲ್ಲಿ ಹೇಳಿ. ಇಂತಹ ಆರೋಗ್ಯ ಮತ್ತು ಸೌಂದರ್ಯದ ಸರಳ ಮಾಹಿತಿ ಬೇಕಾದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಅನುಸರಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮನೆಮದ್ದು ಜೊತೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.